ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ GN ಹೆಗಡೆ ಹಿರೇಸರ, ಸಹಕಾರಿ ಧುರೀಣರು, ಪ್ರತಿಷ್ಠಿತ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರು, ಶ್ರೀಮಾತಾ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ನೇಮಿತ ಹಿರೇಸರ ಇದರ ಅಧ್ಯಕ್ಷರು ಸಹ ಆಗಿದ್ದಾರೆ. ಜೊತೆಗೆ ಶಿಕ್ಷಣ, ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ಕಳೆದ 50 ವರ್ಷಗಳಿಂದ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಬಹುತೇಕ ಇದೊಂದು ನನ್ನ ಪಾಲಿನ, ವೈಯಕ್ತಿಕವಾಗಿ ನನ್ನ ಪಾಲಿನ ಭಾಗ್ಯ ಅಂತ ಅನ್ಕೋತೀನಿ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಸಹಕಾರಿ ಕ್ಷೇತ್ರದಲ್ಲಿ ಸುದೀರ್ಘ ಒಂದು 51 ವರ್ಷಗಳ ಕಾಲ ಪಯಣಿಸಿ, ಒಂದು 51 ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದೀರಿ. ಹಿರೇಸರದಿಂದ ಆರಂಭ ಆದಂತ ನಿಮ್ಮ ಸಹಕಾರಿ ಕ್ಷೇತ್ರ ಜೀವನ ಇವತ್ತು ಸಹಕಾರಿ ರತ್ನದವರೆಗೆ ಬಂದು ತಲುಪಿದೆ. ಒಟ್ಟಾರೆಯಾಗಿ ಏನ್ ಹೇಳ್ತೀರಿ, ಇದು ಹೇಗೆ ಸಾಧ್ಯ ಆಯ್ತು? ನಾವು ತೀರ ಬಡ ಕುಟುಂಬದಲ್ಲಿ ಬಂದಂಥವ್ರು. ಆ ಕಾಲ ಏನಿತ್ತು ಅಂತಂದರೆ, ನಮ್ಮಲ್ಲಿ ಜನಸಾಮಾನ್ಯರ ಜೀವನ ಬಹಳ ಕಷ್ಟ ಕಾಲ. ಮೀಟರ್ ಬಡ್ಡಿ ವ್ಯವಹಾರಗಳು ಭಾಳ ನಡೀತಿತ್ತು ಆ ಕಾಲದಲ್ಲಿ. ಅಂಥ ಸಂದರ್ಭದಲ್ಲಿ ನನಗೆ ಪ್ರಥಮವಾಗಿ ಹಿತ್ತರಳ್ಳಿ ಸೊಸೈಟಿ ಒಳಗೆ ನಿರ್ದೇಶಕನಾಗಿ ಸೇವೆ ಸಲ್ಲಿಸತಕ್ಕಂಥ ಅವಕಾಶ ಬಂತು. ಅಲ್ಲಿಂದ ನಾವು ಹಿಂದೆ ನೋಡಲಿಲ್ಲ. ದೀರ್ಘಕಾಲ ಹಿತ್ತರಳ್ಳಿ ಸೊಸೈಟಿ, ಹಿತ್ತರಳ್ಳಿ ಹಾಲು ಸೊಸೈಟಿ ಅಧ್ಯಕ್ಷನಾಗಿ ಅಖಂಡವಾಗಿ ಸಾಮಾನ್ಯ 30 ವರ್ಷ ನಾನು ಅಲ್ಲಿ ನನ್ನ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ. ಇದು ಯಾಕಾಗಾಯಿತು ಅಂತಂದರೆ, ಒಟ್ಟಾರೆ ಜನಜೀವನ, ನಮ್ಮ ಜನ ಬಹಳ ಕಷ್ಟದಲ್ಲಿದ್ದಾರೆ. ಏನಾದರೂ ಒಂದು ಸೇವೆ ಮಾಡಬೇಕು ಅಂತಾದರೆ ಅವರ ಜೀವನದ ಮೇಲೆ ಪರಿಣಾಮ ಬೀರ್ತಕ್ಕಂಥ ವ್ಯವಸ್ಥೆ ಇದು, ಬದುಕಿನ ಪ್ರಶ್ನೆ. ಹೀಗಾಗಿ ಅವರಿಗೆ ಏನಾದ್ರು ಒಂದು ಆರ್ಥಿಕ ಸಹಾಯ ಕೊಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನಾನು ಆ ಕ್ಷೇತ್ರಕ್ಕೆ ಬಂದೆ. ನಾನು ಬಹಳ ಕಷ್ಟ ಅನುಭವಿಸಿದಂಥವು. ಆ ನಂತರದಲ್ಲಿ 2004ರಲ್ಲಿ ನನ್ನದೇ ಆದ ಒಂದು ಸಂಸ್ಥೆಯನ್ನು ಕಟ್ಟೋಣ ಹೇಳುವಂಥ ದೃಷ್ಟಿಯಿಂದ ನಮ್ಮ ಸೌಹಾರ್ದ ಸಂಸ್ಥೆಯನ್ನು ಕಟ್ಟಿದ್ವಿ. ಹೀಗಾಗಿ ಅದರ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಕಾರಣ ಅಂತಂದರೆ, ನಾನು ಪಟ್ಟಂಥ ಕಷ್ಟ ಮತ್ತೊಬ್ಬರು ಪಡಬಾರದು ಅಂತ ದೃಷ್ಟಿಯಿಂದ ನನ್ನದಾದ ಒಂದು ಕರ್ತವ್ಯವನ್ನು ಮಾಡೋಣ ಅಂತ ವಿಚಾರ ಮಾಡಿದೆ. ಸರ್, ನೀವು ಹಳ್ಳಿಯಲ್ಲಿ ಪ್ರಾಥಮಿಕ ಪತ್ತಿನ ಸೇವಾ ಸಹಕಾರಿ ಸಂಘದ ಒಂದು ವ್ಯಾಪ್ತಿಯಲ್ಲಿ ಇದ್ದವರು ಹಳ್ಳಿಯಲ್ಲಿ. ಬಟ್ ಅವತ್ತಿನ ದಿನದಲ್ಲಿ, ಈಗ 2004ರಲ್ಲಿ ಏನ್ ನಿಮ್ ಸಂಸ್ಥೆ ಪ್ರಾರಂಭ ಮಾಡಿದೆ, ಅದು ಸೌಹಾರ್ದ. ಆ ಸೌಹಾರ್ದವನ್ನ ಪ್ರಾರಂಭ ಮಾಡೋದು ಮಾತ್ರ ಅಲ್ಲ, ಅದನ್ನ ಕಟ್ಟಿ ಅಲ್ಲಿ ನಿತ್ತು ಅದ್ರಲ್ಲಿ ಸಹ ಗೆದ್ದಿದ್ದೀರಿ. ಒಂದು ಪ್ರೈಮರಿ ಕೋಆಪರೇಟಿವ್ ನಿಂದ ಸೌಹಾರ್ದವನ್ನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಇದಕ್ಕೆ ನಮ್ಮ ವ್ಯಾಪ್ತಿ ಭಾಳ ಚಿಕ್ಕದಾಗಿತ್ತು. ಅಲ್ಲಿ ನಮ್ಮ ಏನು ಮಾಡ್ತಾ ಇದ್ದೇವಲ್ಲ, ಸಂಘವನ್ನು ಮಾಡಿದ್ದೇವಲ್ಲ, ಸುತ್ತಮುತ್ತ ಅನೇಕ ಸಂಘಗಳಿದ್ದಾವೆ ಅಲ್ಲಿ. ಒಂದು 6-8 ಕಿಲೋಮೀಟರ್ ಒಳಗೆ 4 ಸಂಘಗಳಿದ್ದಾವೆ ಅಲ್ಲಿ. ಎಲ್ಲ ಒಂದು ಕೋಆಪರೇಟಿವ್ ಆ್ಯಕ್ಟ್ನಲ್ಲಿ ಇದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಈ ಸೌಹಾರ್ದತನ್ನು ವಿಶೇಷವಾಗಿ ಇದಕ್ಕೆ ಸರ್ಕಾರದ ಅನುದಾನ ಇರುವುದಿಲ್ಲ. ಯಾರು ನಮ್ಮಲ್ಲಿ ಹಣವನ್ನು ತೊಡಗಿಸ್ತಾರೋ ಅವರಿಗೆ ಯೋಗ್ಯ ಬಡ್ಡಿಯನ್ನು ಕೊಡಬೇಕು, ಸಾಧ್ಯ ಇದ್ದಷ್ಟು ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡಬೇಕು ಹೇಳುವಂಥದ್ದು ಒಂದು. ಇದಕ್ಕೆ ಲಿಬರೇಷನ್ ಏನಿದೆ ಅಂತಂದರೆ, ಇದಕ್ಕೆಲ್ಲ ಸರ್ವ ಸದಸ್ಯರ ಸಭೆಯ ನಿರ್ಣಯದ ಮೇಲೆ ಆಡಳಿತ ಮಂಡಳಿ ಕ್ರಮ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸರ್ಕಾರದ ಹಸ್ತಕ್ಷೇಪ ಅದರೊಳಗಿಲ್ಲ. ಸೌಹಾರ್ದ ಕಾಯ್ದೆನೇ ಒಂದು ಉಂಟದು, ಅದರ ಅಡಿಯಲ್ಲಿ ಮಾಡಬೇಕು ಅನ್ನುವಂಥ ವಿಚಾರ ಬಂತು. ಹೀಗಾಗಿ ನಾನು ಕೋಆಪರೇಟಿವ್ಗೆ ಹೊರತಾಗಿ ಸೌಹಾರ್ದ ಆ್ಯಕ್ಟ್ನಲ್ಲಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಕೇವಲ 12 ಲಕ್ಷ ರೂಪಾಯಿಯಿಂದ 30-40 ಸೈಟ್ಗಳು ಆರಂಭ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರಕ್ಕೆ
ಶತಮಾನಕ್ಕಿಂತಲೂ ಹೆಚ್ಚಿನ ಅಧಿಕ ಇತಿಹಾಸ ಇದೆ. ಅದರಲ್ಲಿ ಅರ್ಧ ಶತಮಾನ ಅಂದ್ರೆ 51 ವರ್ಷಗಳ ಕಾಲ ನೀವು ಈ ಸಹಕಾರಿ ಕ್ಷೇತ್ರದಲ್ಲಿ ಇದ್ದೀರಿ. ನಿಮ್ಮ ಅನುಭವದಲ್ಲಿ ಮತ್ತು ದೃಷ್ಟಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರ ಗೆಲ್ಲಲಿಕ್ಕೆ ಪ್ರಮುಖವಾಗಿ ಯಾವ ಕಾರಣ ಅಂತ ಅನ್ಸತ್ತೆ? ಇದಕ್ಕೆ ನಮಗೆ ಮೊದಲಿಂದಲೂ ಕೂಡ ಹಾಗೆ ಸಹಕಾರಿ ಕ್ಷೇತ್ರದಲ್ಲಿ ನನಗೆ ಬಹಳ ನಂಬಿಕೆ ಇಟ್ಟಂತ. ಇವತ್ತು ಹಳ್ಳಿಯ ಜನರ ಜೀವನ ಸುಖಮಯವಾಗಿರಬೇಕು ಅಂತಾದರೆ ಸಹಕಾರ ಸಂಘಗಳಲ್ಲಿ ಅವರ ಪಾಲ್ಗೊಳ್ಳುವಿಕೆ ಅತಿ ಅವಶ್ಯ. ನಾವು ಹಿಂದೆ ಬಹಳ ಹೋದಾಗ ಕಾಣ್ತದೆ ನಮಗೆ. ಹಿಂದೆ ಅನೇಕರು ನಮ್ಮಲ್ಲಿ ಈ ಬಡ್ಡಿ ವ್ಯವಹಾರಗಳನ್ನು ಮಾಡಿ ಜನಸಾಮಾನ್ಯ ಶೋಷಣೆ ನಡೀತಾ ಇತ್ತು. ನಾನು ಕೂಡ ಅದರಲ್ಲಿ ಸಿಕ್ಕಿಕೊಂಡಂಥ ಸಂದರ್ಭ ಇತ್ತು. ಇವತ್ತು ಆ ಒಂದು ಆಂದೋಲನ ರೂಪದಲ್ಲಿ ಸಹಕಾರಿ ಸಂಸ್ಥೆಯನ್ನು ಬೆಳೀತಲ್ಲ, ಇದರ ಮೇಲೆ ಬಹಳ ಜನರಿಗೆ ಅನುಕೂಲ ಆಯಿತು. ಇದು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ನಾನು ಕಡವೆ ಹಿಡಿಯವರ ಒಂದು ಪ್ರಭಾವದಿಂದ ಬಂದಂಥ ಅವರ ಒಂದು ಇದು ನನ್ನ ಪ್ರೇರಣೆ ಆಗಿತ್ತು. ನಾನು ಸೌಹಾರ್ದ ಮಾಡಬೇಕಾದ್ರೆ ನಾನು ಸಾಕಷ್ಟು ವಿಚಾರ ಮಾಡಿ ಇದಕ್ಕೆ ಪರ್ಯಾಯ ಅಂತಲ್ಲ, ಸಹಕಾರದ ಧೋರಣೆಗಳು ಒಂದೇ. ಇವತ್ತು ಸರ್ಕಾರ ಮಟ್ಟದಲ್ಲಿ ಬೇರೆ ಬೇರೆ ಚರ್ಚೆ ನಡೀತಾ ಇದೆ. ಆದರೂ ಕೂಡ ಈ ಸಹಕಾರಕ್ಕೆ, ಈ ಸೌಹಾರ್ದಕ್ಕೆ ಒಂದು ವಿಶಿಷ್ಟವಾದಂಥ ಒಂದು ಅವಕಾಶಗಳು ಇದೆ ಹೇಳುವಂಥದ್ದು ಗಮನಿಸಿ ನಾವು ಇದು ಮಾಡಿದ್ದು. ಇವತ್ತು ಜಿಲ್ಲೆಯಲ್ಲಿ ಬಹು ದೊಡ್ಡ ವ್ಯಾಪಕವಾಗಿ ಈ ಸೌಹಾರ್ದ ಸಂಸ್ಥೆಗಳು ಕೂಡ ಬೆಳೆದಿದೆ. ಕೋಆಪರೇಟಿವ್ ಬೆಳೆದಕ್ಕೆ 100 ವರ್ಷ ಇತಿಹಾಸ ಇದೆ, ಅದು ಪ್ರಶ್ನೆನೇ ಇಲ್ಲ. ಇವತ್ತು ಈ ಸೌಹಾರ್ದ ಕೂಡ ನಮ್ಮ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಬೆಳೆದಿದೆ. ಹೀಗಾಗಿ ಇವತ್ತು ಹೇಳಬೇಕು ಅಂತಂದರೆ ಸಹಕಾರ ಸಂಸ್ಥೆಗಳಿಗೆ ಪರ್ಯಾಯವಾಗಿ ಸಮಾನಾಂತರದಲ್ಲಿ ಈ ಹೋಗ ನಡೀತಾ ಇದೆ. ಹೀಗಾಗಿ ನನ್ನ ದೃಷ್ಟಿಯಲ್ಲಿ ಈ ಅನುಭವ ಹೇಳಬೇಕು ಅಂತಂದರೆ ಯಶಸ್ಸಿನ ಹಂತದಲ್ಲಿ ಇದ್ದೇವೆ ಅಂತ ನಾನು ಅನಿಸ್ಬೋದು. ಹೌದು. ಓಕೆ. ಈಗ ಹೊಸದಾಗಿ ಈ ಸಹಕಾರಿ ಕ್ಷೇತ್ರಕ್ಕೆ ಸೌಹಾರ್ದ ಇರ್ಬೋದು ಅಥವಾ ಪ್ರೈಮರಿ ಕೋಆಪರೇಟಿವ್ ಪ್ರಾಥಮಿಕ ಪತ್ತಿನ ಸೇವಾ ಸಹಕಾರಿ ಸಂಘ ಇರ್ಬೋದು, ಹೊಸ ಯುವಕರು ಅದರಲ್ಲೂ ಪ್ರಾಮಾಣಿಕರು ಬರ್ಲಿಕ್ಕೆ ಸ್ವಲ್ಪ ಹಿಂದೆಟ್ ಹಾಕ್ತಾ ಇದ್ದಾರೆ ಹೇಳುವಂತ ಒಂದು ಭಾವನೆ ಕೇಳಿ ಬರ್ತಾ ಇದೆ. ಹಾಗಾಗಿ ಪ್ರಾಮಾಣಿಕ ಯುವಕರು ಸಹಕಾರಿ ಕ್ಷೇತ್ರಕ್ಕೆ ಬರಬೇಕು ಹೇಳೋದು ಎಲ್ಲರ ಅಪೇಕ್ಷೆ. ನೀವೇನ್ ಹೇಳ್ತೀರಿ? ಇದು ಒಂದು ದೃಷ್ಟಿಯಲ್ಲಿ ವಿಚಾರ ಮಾಡಿದಾಗ ನೀವು ಹೇಳಿದ್ದು ಸತ್ಯ. ಆದರೆ ಇನ್ನೊಂದು ದೃಷ್ಟಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವಕರ ಒಂದು ಆಸಕ್ತಿ ಹೆಚ್ಚಾಗಿದೆ. ಇವತ್ತು ನೀವು ನೋಡಿ, ವಿಶೇಷವಾಗಿ ಈ ಚುನಾವಣೆಯ ಮುಖಾಂತರವಾಗಿ ಆಡಳಿತ ಮಂಡಳಿ ಆಯ್ಕೆಯಾಗತಕ್ಕಂಥ ವಿಧಾನ ಹೆಚ್ಚಾಗಿದೆ. ಈಗ ಅದರಲ್ಲಿ ಹೆಚ್ಚಿನ ಪಕ್ಷ ಯುವಕರೇ ಪಾಲ್ಗೊಳ್ತಾ ಇದ್ದಾರೆ. ಹಿಂದೆಂದಿಗಿಂತಲೂ ಇಂದು ಪರಿಸ್ಥಿತಿ ಬದಲಾವಣೆ ಆಗಿದೆ. ಹೀಗಾಗಿ ಯುವಕರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ತಕ್ಕಂಥ ಯುಕ್ತ ಅಂತ ನನ್ನ ಭಾವನೆ. ನೀವೊಂದು ಚುನಾವಣೆ ವಿಷಯವನ್ನು ಹೇಳಿದ್ರಿ. ಇವತ್ತಿನ ದಿನದಲ್ಲಿ ನೋಡಿದ್ರೆ ವಾತಾವರಣ ನೋಡಿದ್ರೆ ಕಳೆದ ಒಂದು 4-5 ವರ್ಷಗಳಲ್ಲಿ ಸಹಕಾರಿ ಸಂಘಗಳಲ್ಲಿ ಆ ಪಂಗಡ ಈ ಪಂಗಡ ಚುನಾವಣೆಗಳು ಜಾಸ್ತಿ ಆಗ್ತಾ ಇದೆ. ಬಹುತೇಕ ನನಗೆ ತಿಳಿದಿರೋ ಹಾಗೆ ಅಜ್ಜಿ ಬೆಳೆದಂತ ಸೊಸೈಟಿಗಳು ಒಂದು 100 ವರ್ಷಗಳ ಕಾಲ ಅಂದ್ರೆ 1 ಶತಮಾನ ಅಲ್ಲಿ ಅವಿರೋಧವಾಗಿ ನಡ್ಕೊಂಡ್ ಬಂದಿರ್ತು. 104ನೇ ವರ್ಷದಲ್ಲಿ ಈ ಬಾರಿ ಕಳೆದ ಬಾರಿ ಈಗ ಅಲ್ಲಿ ಚುನಾವಣೆ ನಡೆದಿದೆ. ಹಾಗಾಗಿ ಸಹಕಾರಿ ಸಂಘದಲ್ಲಿ ಅವಿರೋಧವಾಗಿ ಆಯ್ಕೆಯಾಗೋದು ಒಳ್ಳೆಯದು ಅಥವಾ ಚುನಾವಣೆ ಮೂಲಕ ಆರಿಸಿ ಬರೋದು ಒಳ್ಳೆಯದು? ನಿಮ್ಮ ಪ್ರಶ್ನೆ ಬಹಳ ಉತ್ತಮವಾಗೇ ಇದೆ. ನನ್ನ ದೃಷ್ಟಿಯಲ್ಲಿ ಆಸಕ್ತರು ಇರಬೇಕಾದ್ರೆ ಪ್ರಾಮಾಣಿಕರು ಏನಾಗಿದೆ ಅಂತಂದರೆ, ನಾನು ಅವಿರೋಧವಾಗಿ ಆಗಬೇಕು ಹೇಳ್ತಕ್ಕಂಥದ್ದಕ್ಕೆ ನಾನು ಅಷ್ಟು ಒತ್ತಡ ಕೊಡುವುದಿಲ್ಲ. ಆದರೆ ನಮ್ಮ ಸೌಹಾರ್ದದಲ್ಲಿ ಏನಿದೆ ಅಂತಂದರೆ, ಈ ಕೋಆಪರೇಟಿವ್ಗೆ ಸ್ವಲ್ಪ ವ್ಯತ್ಯಾಸ ಹೇಳಿದ್ನಲ್ಲ, ಸಾಮಾನ್ಯವಾಗಿ ಸೌಹಾರ್ದ ಸಂಸ್ಥೆಗಳು ನಾಯಕತ್ವದ ಮೇಲೆ ಅವಲಂಬಿಸಿಕೊಂಡಿರುತ್ತದೆ. ಏನಾಗ್ತದೆ ಅಂದರೆ, ಸೌಹಾರ್ದ ಸ್ಥಾಪನೆ ಮಾಡಿದಂತಹ ವ್ಯಕ್ತಿ ಅವನ ಪ್ರಾಮಾಣಿಕತನ, ಅವನ ಶ್ರಮ, ಅವನ ನಂಬಿಕೊಂಡು ಆ ಬೋರ್ಡಿಯನ್ನು ಸಾಮಾನ್ಯ ವಿಚಾರ ಮಾಡಿ ಸಾಮಾನ್ಯ ಹಣ ತೊಡಗಿರ್ತಾರೆ. ಹೀಗಾಗಿ ಇದರಲ್ಲಿ ಇಲೆಕ್ಷನ್ ಆಗಬಾರ್ದು ಅಂತಲ್ಲ, ಇಲೆಕ್ಷನ್ ವಿರೋಧವಾಗಿಯೂ ಆಗ್ಬೋದು, ಇಲೆಕ್ಷನ್ನು ಆಗ್ಬೋದು. ಜನ ಅದನ್ನು ಆಯ್ಕೆ ಮಾಡ್ಕೋತಾರೆ, ಅವ್ರು ಸ್ವಾತಂತ್ರ್ಯ ಅವರಿಗಿದೆ ಹೇಳಿತಲ್ಲ. ಹೀಗಾಗಿ ನನ್ನ ದೃಷ್ಟಿಯಲ್ಲಿ ಇಲೆಕ್ಷನ್ ಆದರೂ ತೊಂದರೆ ಇಲ್ಲ, ಹೊಸಬರಿಗೆ ಅವಕಾಶ ಸಿಗ್ತದೆ. ಆದರೆ ನನ್ನ ದೃಷ್ಟಿ ಒಂದು ಸಮಯದಲ್ಲಿ, ಒಂದೊಂದು ಕಾಲಘಟ್ಟದಲ್ಲಿ ಸ್ವಲ್ಪ ಜನರ ಹೊಸಬರನ್ನು ನಾವು ಸೇರಿಸ್ತಾ ಹೋಗೋದು ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಓಕೆ. ಸಹಕಾರಿ ಕ್ಷೇತ್ರದಲ್ಲಿ 51 ವರ್ಷಗಳ ಕಾಲ ನಿಮ್ಮ ಪಯಣ, ಜೊತೆಗೆ ಧಾರ್ಮಿಕ ಕ್ಷೇತ್ರದಲ್ಲೂ ಸಹ ಸರಿಸುಮಾರು ಅದೇ ರೀತಿಯಲ್ಲಿ ಇದೀರಿ. ಸಹಕಾರಿ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರ ಒಂದಕ್ಕೊಂದು ಪರಸ್ಪರ ಪೂರಕವ ಅಥವಾ ಹೇಗೆ ಅದು? ಇದು ನನ್ನ ದೃಷ್ಟಿಯಲ್ಲಿ
ಸಹಕಾರ ತತ್ವದಲ್ಲಿ ವ್ಯವಹಾರದಲ್ಲಿ ಧರ್ಮ ಇರಬೇಕು. ಧರ್ಮ ಅಂದರೆ ಅರ್ಥದಕ್ಕೆ ವಿಶೇಷವಾಗಿದೆ. ಪ್ರಾಮಾಣಿಕತನ ಭಾಳ ಮುಖ್ಯ. ಪ್ರಾಮಾಣಿಕತನವೇ ಧರ್ಮದ ಒಂದು ಭಾಗ ಅಂತ ನಾನು ಅಂದ್ಕೊಂಡಿದ್ದೇನೆ. ಹೀಗಾಗಿ ಈ ನಾನು ಧಾರ್ಮಿಕ ಕ್ಷೇತ್ರದಲ್ಲೂ ಇದ್ದು ಕೆಲಸ ಮಾಡಿದ್ದೇನೆ. ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದು ಜೊತೆಗೆ ಸಹಕಾರ ಕ್ಷೇತ್ರದಲ್ಲೂ ಕೂಡ ನಾನು ಕೆಲಸ ಮಾಡ್ತಾ ಇರೋದು. ಅದು ನನ್ನ ಒಂದು ಆ ದೃಷ್ಟಿಯಲ್ಲಿ ಈ ನನ್ನ ಸಂಸ್ಥೆ ಬೆಳೀಲಿಕ್ಕೆ ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಪಾಲ್ಗೊಳ್ಳುವಿಕೆಯೇ ಮುಖ್ಯ ಕಾರಣ ಅಂತ ನನಗೆ ಅನಿಸ್ತದೆ. ವ್ಯವಹಾರದಲ್ಲಿ ಧರ್ಮ ಇರೋದು ನಿಮ್ಮ ಗೆಲುವಿಗೆ ಕಾರಣ ಆಯಿತು. ಎರಡನೇದಾಗಿ ಈ ಧಾರ್ಮಿಕ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದಾಗ ಸಂಪರ್ಕಗಳು ಹೆಚ್ಚಾಗುತ್ತೆ. ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯತೆ ಆಗ್ತದೆ. ಧಾರ್ಮಿಕ ಕ್ಷೇತ್ರ ವಿಶೇಷವಾಗಿ ಪೂಜ್ಯರ ಮಾರ್ಗದರ್ಶನ. ಈಗ ನನಗೆ ಹೇಳಬೇಕು ಅಂತಂದರೆ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನಮ್ಮ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಯವರ ವಿಶೇಷ ಮಾರ್ಗದರ್ಶನ, ನಮ್ಮ ಸಂಸ್ಥೆ ಸ್ಥಾಪನೆ ಉದ್ಘಾಟಕರಾಗಿ ಅವರು ಬಂದಿದ್ದರು. ಇಲ್ಲಿಯವರೆಗೂ ಕೂಡ ಅವರ ಒಂದು ಆಶೀರ್ವಾದ ಮಾರ್ಗದರ್ಶನ ನಮಗಿದೆ. ಹೀಗಾಗಿ ನನ್ನ ಸಂಸ್ಥೆ ಬೆಳೆಯಲಿಕ್ಕೆ ಪರೋಕ್ಷವಾಗಿ ಅವರ ಒಂದು ಆಶೀರ್ವಾದ ಇದೆ ಅಂತ ನಾನು ಹೇಳ್ತೇನೆ. ನೀವು ಬಹುತೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ, ನೀವು ವಿಲೇಜ್ ಡಿಫೆನ್ಸ್ ಪಾರ್ಟಿ ಅಂದ್ರೆ VDP ಇದರ ದಳಪತಿ ಆಗೇ ಇದ್ರಿ. ಈ VDP ಅಂದ್ರೆ ಏನು, ಅದು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇತ್ತು, ಈಗಲೂ ಆ ಒಂದು ಸಂಘಟನೆ ಇದೆಯಾ? ಈಗ VDP ಅಂದ್ರೆ ವಿಲೇಜ್ ಡಿಫೆನ್ಸ್ ಪಾರ್ಟಿ, ಗ್ರಾಮ ರಕ್ಷಣಾ ದಳ ಅಂತ ಅದಕ್ಕೆ ಹೆಸರು. ಇದು ಯಾಕಾಗಾಯಿತು ಅಂತಂದರೆ, ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಪೊಲೀಸ್ ಪಟೇಲ್ಕಿ ಅಂತಿತ್ತು ಮೊದಲು. ಹೌದು, ಬ್ರಿಟಿಷ್ ಕಾಲದಿಂದ ಬಂದಂಥದ್ದು. ಅದು 83ರಲ್ಲಿ ಸರ್ಕಾರ ಅದನ್ನು ಪಟೇಲ್ಕಿ ಹುದ್ದೆಯನ್ನು ಕಡಿಮೆ ಮಾಡಿತು. ಆ ಒಂದು ಸ್ಥಾನದಲ್ಲಿ ಗ್ರಾಮ ರಕ್ಷಣಾ ದಳ ಒಂದು ಯೂನಿಟ್ ಟೀಮ್ ಅಂತ ಮಾಡಿದರು. ಅಂದರೆ ಆವಾಗ ಪೊಲೀಸ್ ಪಟೇಲ್ ಒಬ್ಬನೇ ಕೆಲಸ ಮಾಡ್ತಿದ್ದ. ಅದಕ್ಕೆ ಪೂರ್ವಕಾಯಿ ಗ್ರಾಮದಲ್ಲಿರ್ತಕ್ಕಂಥ ಯುವಕರನ್ನೆಲ್ಲ ಕೂಡಿಕೊಂಡು ಗ್ರಾಮ ರಕ್ಷಣಾ ದಳ ಅಂತ ಮಾಡಿದರು. ಅದಕ್ಕಪ್ಪ ದಳಪತಿ ಅಂತ ನೇಮಿಸಿದರು. ಅದಕ್ಕೆ ಆ ಒಂದು ಗ್ರಾಮದ ವಿಸ್ತಾರಕ್ಕೆ ಜನಸಂಖ್ಯೆ ಸಂಬಂಧಪಟ್ಟು 8, 10, 15 ಜನರನ್ನು ಸದಸ್ಯರನ್ನಾಗಿ ಮಾಡಿದರು. ಹಾಗೆ ಮಾಡಿ ಗ್ರಾಮ ರಕ್ಷಣೆಯ ಜವಾಬ್ದಾರಿಯನ್ನು ಅವರು ಕೊಟ್ಟರು. ವಿಶೇಷವಾಗಿ ಪೊಲೀಸ್ ಇಲಾಖೆ ಈಗ ನಮಗೆ ಸಂಪರ್ಕದಲ್ಲಿ ಬರ್ತಕ್ಕಂಥದ್ದು, ಈ ಗ್ರಾಮ ರಕ್ಷಣೆಯ ಜವಾಬ್ದಾರಿ ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಅವಕಾಶ ಗ್ರಾಮೀಣ ಪ್ರದೇಶದಲ್ಲಿ ಅವಶ್ಯ ಇದೆ. ಈ ಕಳ್ಳಕಾಕರ ವ್ಯವಹಾರ ಇರಬಹುದು, ಪ್ರತಿಯೊಂದು ಇವತ್ತು ಆ ಹಂತದಲ್ಲಿ ಪೊಲೀಸ್ ಇಲಾಖೆಗೆ ನೆರವಾಗಲಿಕ್ಕೆ ಈ ಒಂದು ಟೀಮು, ಈ ಒಂದು ವ್ಯವಸ್ಥೆಯನ್ನು ಸರ್ಕಾರ ಜಾರಿ ತಂತು. ಅಲ್ಲಿಂದ ನಾನು 83 ದಳಪತಿಯಾಗಿ ನಮ್ಮ ಗ್ರಾಮದಲ್ಲಿ ನನ್ನ ತಂದೆಯವರು ಪೊಲೀಸ್ ಪಟೇಲ್ ಇದ್ದರು. ಆ ನಂತರ ನನ್ನ ದಳಪತಿ ಅಂತ ಮಾಡಿದರು. VDP ಸದಸ್ಯರನ್ನು ಮಾಡಿದರು. ಪ್ರಪ್ರಥಮವಾಗಿ ಒಂದು ಗ್ರಾಮಕ್ಕೆ ದಳಪತಿಯಾಗಿದ್ದೆ. ಆ ನಂತರದಲ್ಲಿ ನನ್ನ ತಾಲೂಕಾ ಮಟ್ಟದಲ್ಲಿ ಒಂದು ಸಂಘಟನೆ ರೂಪದಲ್ಲಿ ರಚನೆ ಮಾಡಿದ್ರು. ನಾನೇ ತಾಲೂಕಾ ರಚನೆ ದಳಪತಿ ಸಂಘ ಅಂತ ಮಾಡಿದ್ವಿ, ದಳಪತಿಗಳ ಕ್ರಿಯಾ ಸಮಿತಿ ಅಂತ ಮಾಡಿದ್ವಿ. ಆನಂತರ ಜಿಲ್ಲಾ ಮಟ್ಟದ್ದು ಕೂಡ ನಾನೇ ಸ್ಥಾಪನೆ ಮಾಡಿದ್ದು, ಜಿಲ್ಲಾ ಮಟ್ಟದ ದಳಪತಿಗಳ ಸಂಘಟನೆ ಮಾಡಿದ್ವಿ. ರಾಜ್ಯ ಮಟ್ಟದ್ದು ಸಂಸ್ಥೆ ಇತ್ತು ಮೊದಲು, SR 158 ಅಂತ ಮೊದಲು ರಿಜಿಸ್ಟ್ರೇಷನ್ ಸಂಸ್ಥೆ ಇತ್ತು. ಬೇರೆ ಬೇರೆಯವರು ಅಧ್ಯಕ್ಷರಾಗಿದ್ದರು. ಆ ನಂತರದಲ್ಲಿ ನನಗೆ ರಾಜ್ಯ ಮಟ್ಟದ ಅಧ್ಯಕ್ಷರಾಗುವಂಥ ಒಂದು ಅವಕಾಶ ಕೂಡ ಬಂತು. ಈ ನಮ್ಮ ಸಂಘಟನೆಯಲ್ಲಿ 3,52,000 ಜನ ಸದಸ್ಯರಿದ್ದಾರೆ. ಸದಸ್ಯರು ಗ್ರಾಮ ದಳಪತಿಗಳು 14,000 ಚಿಲ್ಲರೆ ಇದೆ. ದೊಡ್ಡ ಭಾಳ ಜನ ಇದ್ದಾರೆ. ಈ ರೀತಿ ಅಂತಹ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ತು. ರಾಜ್ಯಾದ್ಯಂತ ಪ್ರವಾಸ ಮಾಡುವ ಸಂದರ್ಭ ಬಂತು. ಮತ್ತು ವಿಶೇಷವಾಗಿ ಎಲ್ಲ ಮಠಮಾನ್ಯಗಳು ಈ ವ್ಯವಸ್ಥೆ ನನ್ನ ಬೆಂಬಲ ಕೊಟ್ಟರು. ಇವತ್ತು 3,000 ಮಠ ಇರ್ಬೋದು, ಆದಿಚುಂಚನ ಇರ್ಬೋದು, ಶೃಂಗೇರಿ, ಪ್ರತಿಯೊಬ್ಬ ಹಾಗೆ ನಮ್ಮ ಸಿದ್ಧಗಂಗಾದು, ನಾವು ಎಲ್ಲ ನಮ್ಮ ಕಾರ್ಯಕ್ರಮಗಳನ್ನು ಕೂಡ ಆ ಮಠಗಳ ಮುಖಾಂತರವಾಗಿ ಅಲ್ಲಿಯ ಭಾಗದ ದಳಪತಿಗಳ ಒಂದು ಸಮಾವೇಶಗಳನ್ನು ಮಾಡ್ತಾ ಇದ್ದಿದ್ವಿ. ಹಾಗಾಗಿ ನಮಗೆ ಆ ಸಂಘಟನೆ ಬಲಿಷ್ಠ ಆಯಿತು. ಪರಿಣಾಮ ಕೂಡ ಆಗಿದೆ. ಅದು ಕೆಲವೊಂದು ಕಡೆ ಅದರ ದುರುಪಯೋಗ ಆಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದು ನಾವು ಸೂಕ್ತ ಕ್ರಮಕ್ಕೆ, ಅದಕ್ಕೆ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೇ, ಶಿಕ್ಷೆನ ಕೆಲವೊಂದು ಭಾಗದಲ್ಲಿ ಅದರ ದುರುಪಯೋಗ ಆಗಿದೆ ಅಂತ ಇದು ಮನಗಂಡು ಸರ್ಕಾರ ಏನು ಮಾಡ್ತು ಅಂದರೆ ದಳಪತಿ ವ್ಯವಸ್ಥೆಯನ್ನೇ ತೆಗೀತಾರೆ. 2004ರಲ್ಲಿ ಖರ್ಗೆಯವರು ಇದರಲ್ಲಿ ಮಾಡಿದರು. ಇವತ್ತಿನ ದಿನದಲ್ಲಿ ಈ ಒಂದು ವಿಲೇಜ್ ಡಿಫೆನ್ಸ್ ಪಾರ್ಟಿ ಹೇಳೋದು ಅವಶ್ಯಕತೆ ಇದೆ ಅಂತ ಅನ್ಸತ್ತಾ? ನನ್ನ ದೃಷ್ಟಿಯಲ್ಲಿ ಅವಶ್ಯಕತೆ ಇದೆ. ಯಾಕೆಂತಂದರೆ
ಪೊಲೀಸ್ ಸಿಬ್ಬಂದಿಗಳು ಎಷ್ಟಿರ್ತಾರೆ, ಒಂದೊಂದು ತಾಲೂಕಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಂಖ್ಯೆ ಎಷ್ಟಿರ್ತದೆ. ಇವತ್ತು 50-60 ಸಾವಿರ ಜನ ಇರ್ತಕ್ಕಂಥ ಸಾಮಾನ್ಯ ಒಂದು ಸಣ್ಣ ತಾಲೂಕಿದ್ದರೂ ಕೂಡ ಎಲ್ಲ 20-30 ಜನ ಸಿಬ್ಬಂದಿಗಳು ಏನು ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆಯಾ ಗ್ರಾಮದ ರಕ್ಷಣೆಯನ್ನು ಮಾಡಿಕೊಳ್ಳಲಿಕ್ಕೆ ಈ VDP ಅವಶ್ಯ ಇದೆ. ಮತ್ತೆ ಆಯಾ ಗ್ರಾಮಗಳ ರಕ್ಷಣೆ ಆ ಗ್ರಾಮದವರೇ ಮಾಡಿದಾಗ ಅದೊಂದು ಜವಾಬ್ದಾರಿ ಇರುತ್ತೆ. ಈಗಿನ ಸಹಕಾರಿ ವ್ಯವಸ್ಥೆ ನೋಡಿದ್ರೆ ನಾವು ಪ್ರತಿದಿನ ಕೇಳ್ತೀವಿ ರಾಜಕಾರಣಿಗಳ ಬಾಯಲ್ಲಿ ಸಹಕಾರಿಯಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗ್ಬಾರ್ದು ಅಂತ. ಆದ್ರೆ ಅಂತಹ ಭಾಷೆಗಳನ್ನ ಒಂದ್ ಕಡೆ ಮಾಡ್ತಾರೆ, ಇನ್ನೊಂದ್ ಕಡೆ ಆ ಒಂದು ವ್ಯವಸ್ಥೆಯಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡುವಂತ ಪ್ರಸಂಗಗಳು ಜಾಸ್ತಿ ನಡೀತಾ ಇದೆ. ನಿಮ್ಮ ದೃಷ್ಟಿಯಲ್ಲಿ ಸರಿನಾ ಇದು? ನಿಮ್ಮ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಇದು ಪ್ರತಿಯೊಬ್ಬನೂ ಚಿಂತನೆ ಮಾಡ್ತಕ್ಕಂಥ ವಿಚಾರ. ಯಾಕೆ ಅಂತಂದರೆ ನನ್ನ ದೃಷ್ಟಿಯಲ್ಲಿ ನಾನು ವೈಯಕ್ತಿಕವಾಗಿ ಯಾವುದೇ ಒಂದು ಪಕ್ಷದ ಪ್ರಾಥಮಿಕ ಸದಸ್ಯ ಕೂಡ ಅಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಒಂದು ಸಂಘದ ಅಧ್ಯಕ್ಷ ಆಗುವಂತಹ ಯಾವುದೇ ಪಕ್ಷದ ಪದಾಧಿಕಾರಿಯೇ ಆಗಬಾರ್ದು ಅಂತ ನಾನು ಹೇಳ್ತೇನೆ. ನನ್ನ ಅಭಿಪ್ರಾಯ ಅದು ತನ್ನಷ್ಟಕ್ಕೆ ಬೇರೆ ಬೇರೆ ರೀತಿಯ ಸಂಪರ್ಕಗಳು ಬೆಳೀತಾ ಹೋಗ್ತವೆ. ಹಾಗಂತ ರಾಜಕೀಯದ ಹೊರತಾಗಿ ಕಷ್ಟ, ಯಾಕೆ ಪ್ರತಿಯೊಬ್ಬರಿಗೂ ರಾಜಕೀಯದ ಅವಕಾಶ ಇರ್ತದೆ. ಆದರೆ ಸಹಕಾರ ಸಂಘದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾವುದೇ ಪಕ್ಷದ ಪದಾಧಿಕಾರಿಯಾಗಿ ಇರಬಾರ್ದು ಹೇಳ್ತಕ್ಕಂಥದ್ದು. ಅಂದಾಗ ಮಾತ್ರ ಇದು ಶುದ್ಧವಾಗಿರ್ತದೆ. ಇದಕ್ಕೆ ಉದಾಹರಣೆ ನಾನು ಕೊಡಬಲ್ಲೆ. ಈಗ ಇವತ್ತು ನಮ್ಮ ಜಿಲ್ಲೆ ಇರ್ಬೋದು, ಹೊರ ಜಿಲ್ಲೆಯಲ್ಲಿ ಇರ್ಬೋದು, ನಾವು ಹೇಳ್ಬೋದಲ್ಲ, ಪ್ರತಿ ಇಲೆಕ್ಷನ್ ಪೂರ್ವದಲ್ಲಿ ನಾನು ಸ್ಟಡಿ ಮಾಡಿದ್ದು, ಇಲೆಕ್ಷನ್ ಪೂರ್ವದಲ್ಲಿ ಸದಸ್ಯರ ಸಾಲದ ಪ್ರಮಾಣ ಹೆಚ್ಚಾಗ್ತದೆ, ಇಲೆಕ್ಷನ್ ನಂತರ ಕಡಿಮೆ ಆಗ್ತದೆ. ಅಂದರೆ ಓಲೈಕೆಗಳು, ಈ ಸದಸ್ಯರ ಓಲೈಕೆ ಮಾಡ್ತಕ್ಕಂಥ ಪ್ರವೃತ್ತಿ ಎಲ್ಲ ಕಡೆ ಅಂತಲ್ಲ, ಕೆಲವೊಂದು ಸೊಸೈಟಿಗಳು ನನಗೆ ಅನುಭವ ಆಗಿದೆ. ಹಾಗಾಗಿ ರಾಜಕೀಯ ಇದರಿಂದ ಹೊರತಾಗಿರ್ಬೇಕು ಅಂತ ನಾನು ಇಷ್ಟಪಡ್ತೇನೆ. ರಾಜಕೀಯದ ಹೊರತಾಗಿರ್ಬೇಕು. ಆದ್ರೆ ಬಹುತೇಕ ಹಿಂದೂ ಇರ್ಬೋದು, ಈಗಲೂ ಸಹ ಸಹಕಾರಿ ವ್ಯವಸ್ಥೆ ಹೇಳೋದು ರಾಜಕೀಯಕ್ಕೆ ಹೋಗುವಂತ ಮೊದಲನೇ ಮೆಟ್ಟಿಲು, ಆ ಒಂದು ಭಾವನೆ ಬಹುತೇಕರಲ್ಲಿದೆ. ನೀವೇನ್ ಹೇಳ್ತೀರಿ? ಅಲ್ಲ, ಅದಿದೆ. ಯಾಕೆಂದ್ರೆ ಸಂಪರ್ಕಗಳು ಬೆಳೀತಾವಲ್ಲ. ಈಗ ಸದಸ್ಯರ ಸಂಪರ್ಕಗಳು ಬೆಳೆದಾಗ ಸಹಜವಾಗಿ ಇವತ್ತು ಕೋಆಪರೇಟಿವ್ ಕೆಲಸ ಮಾಡೋಂಥವನಿಗೆ ರಾಜಕೀಯಕ್ಕೆ ಹೋಗುವ ಆಸಕ್ತಿ ಗುರುತಿಸ್ತಾರೆ, ಜನ ಗುರುತಿಸ್ತಾರಲ್ಲ. ಅದು ನಾವು ಒಪ್ಪುವಂಥದ್ದೇ, ಅದು ಪ್ರಶ್ನೆ ಇಲ್ಲ. 51 ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀರಿ, ನಿಮ್ ಕೆಲಸವನ್ನು ಮಾಡಿದಿರಿ, ಜವಾಬ್ದಾರಿಯಿಂದ ಮಾಡಿದಿರಿ. ಈಗ ಸರ್ಕಾರ ಈ ವರ್ಷ ಅದನ್ನ ಗುರುತಿಸಿ ಗೌರವಿಸಿ, ಸರ್ಕಾರ ಗುರುತಿಸಿಲ್ಲ ಗೊತ್ತಿಲ್ಲ, ಸ್ಥಳೀಯ ಒಟ್ಟಾರೆಯಾಗಿ ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಷ್ಠಿತ ಸಹಕಾರಿ ರತ್ನ ಪ್ರಶಸ್ತಿ ಬಂದಿದೆ. ಯಾವಾಗ್ಲೂ ಬರಬೇಕಿತ್ತು, ಇವತ್ತು ಬಂದಿದೆ. ಏನ್ ಹೇಳ್ತೀರಿ? ಇದಕ್ಕೆ ನೀವು ಹೇಳಿದ್ದು ಸರಿ. ಈಗ 2 ವರ್ಷದ ಹಿಂದೆ ನಮಗೆ ಸೌಹಾರ್ದಕ್ಕೆ ಸಂಬಂಧಪಟ್ಟು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು, ಅಂದರೆ ಎಲ್ಲ ಸೌಹಾರ್ದ ಸಂಸ್ಥೆಗಳ ಕಂಟ್ರೋಲಿಂಗ್ ಸಂಸ್ಥೆ, ಅದನ್ನು ಶ್ರೇಷ್ಠ ಸಹಕಾರಿ ಅಂತ ಒಂದು ಪ್ರಶಸ್ತಿ ಕೊಟ್ಟಿತ್ತು. ಈಗ 2 ವರ್ಷದ ಹಿಂದೆ, ಅಂದರೆ ಸೌಹಾರ್ದಕ್ಕೆ ಸಂಬಂಧಪಟ್ಟಾಗಿ ಅದು ನನಗೆ ಕೊಟ್ಟಿತ್ತು. ಈಗ ಬಹುಶಃ ನನ್ನ ಈ ಕೋಆಪರೇಟಿವ್ನಲ್ಲಿ ಕೆಲಸ ಮಾಡಿದ್ದು ಹಾಗೂ ಈ ಒಂದು ಸೌಹಾರ್ದದಲ್ಲಿ ನಾನು ಕೆಲಸ ಮಾಡ್ತಕ್ಕಂಥದ್ದು, ಇದನ್ನು ಪರಿಗಣಿಸಿ ಈ ಒಂದು ಸಹಕಾರ ರತ್ನ ಕೊಟ್ಟಿದೆ. ಇದು ಇನ್ನೂ ಸಹಕಾರ ರತ್ನಕ್ಕೆ ಯೋಗ್ಯವಂಥವ್ರು ಜಿಲ್ಲೆಯಲ್ಲಿ ಸಾಕಷ್ಟು ಜನ ಇದ್ದಾರೆ, ಪ್ರಶ್ನೆ ಇಲ್ಲ. ಆದರೆ ಇವತ್ತು ಸರ್ಕಾರ ನಮಗೆ ಕೊಟ್ಟಿದೆ, ಬಹಳ ತೃಪ್ತಿಯಾಗಿದೆ. ಅದಕ್ಕೆ ಸರ್ಕಾರಕ್ಕೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಇವತ್ತಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಕಾರಿ ಸಂಸ್ಥೆ ಅಂದ್ರೆ ಒಂದು ಸಹಕಾರಿ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿದ್ದಾನೆ ಹೇಳಿದ್ರೆ ಅವನ ಮೇಲೆ ಸಂಶಯವಾಗಿ ನೋಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ನಾನೊಂದು ಸಹಕಾರಿ ಸಂಸ್ಥೆಯಲ್ಲಿ ವ್ಯವಹಾರ ಮಾಡ್ತಿದ್ದೀನಿ ಹೇಳಿ ಯಾರೊಬ್ರು ಸದಸ್ಯರು ಹೇಳಿದ್ರೆ ಅವರನ್ನು ಸಹ ಯಾವುದೋ ಒಂದು ರೀತಿಯಲ್ಲಿ ಅಂದ್ರೆ ಕೇವಲವಾಗಿ ನೋಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಈ ಸಹಕಾರಿ ಸಂಸ್ಥೆಗಳಲ್ಲಿ ಆಡಳಿತ ಮಂಡಳಿ ಇರ್ಬೋದು, ಸಿಬ್ಬಂದಿ ಇರ್ಬೋದು, ಅಥವಾ ಸದಸ್ಯರು ಇರ್ಬೋದು, ಈ ಭ್ರಷ್ಟಾಚಾರ ಹೇಳುವಂತ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು? ಈಗ ನೀವು ಬಹಳ ಯುಕ್ತವಾದಂಥ ಪ್ರಶ್ನೆಯನ್ನು ಕೇಳಿದ್ರಿ. ಹಾಗಂತ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚಿನ ಸಂಸ್ಥೆಗಳು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾವೆ,
ಚೆನ್ನಾಗೇ ಇದ್ದಾವೆ. ಎಲ್ಲೋ ಕೆಲವೊಂದು ಅಲ್ಲಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿ ನೀವು ಹೇಳಿದ ಹಾಗೆ ಈ ಭ್ರಷ್ಟಾಚಾರಗಳು ಇರ್ಬೋದು, ಸ್ವಜನ ಪಕ್ಷಪಾತ ಇರ್ಬೋದು, ನಡೆದಿದೆ. ಇದು ಖಂಡಿತ ನಾವು ಕಾಣಿಸ್ತೇವೆ, ಅದು ಆಗಬಾರದು. ಆ ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಜಾಗೃತರಾಗಬೇಕು. ಜನ ಜಾಗೃತರಾದಾಗ ಮತ್ತು ದಕ್ಷ ಆಡಳಿತ ಇರಬೇಕು, ದಕ್ಷ ಆಡಳಿತಗಾರ ಇರಬೇಕು, ನಿಷ್ಠಾವಂತ ಪ್ರಾಮಾಣಿಕರು ಸಿಬ್ಬಂದಿ ವರ್ಗ ಇರಬೇಕು. ನಿಮಗೆ ಮೂಲ ಆಡಳಿತ ಸರಿಯಾಗಿದ್ದರೆ ಅದು ಭ್ರಷ್ಟಾಚಾರ ಆಗುವುದು ಕಡಿಮೆ. ಹಾಗಂತ ನಾವು ಕೇಳ್ತೇವೆ, ಕೆಲವೊಂದು ಕಡೆ ಆಡಳಿತ ಮಂಡಳಿಯವರು ಹೀಗೆ ಮಾಡಿದರು, ಭ್ರಷ್ಟಾಚಾರಕ್ಕೆ ಒಳಪಟ್ಟರು, ಕೆಲವೊಂದು ಕಡೆ ಸಿಬ್ಬಂದಿಗಳು ಮಾಡಿದ್ರು, ಕೇಳ್ತೇವೆ. ಸಮನ್ವಯ ಅದು ಎರಡು ಕೂಡಿದಾಗಲೇ ಇದಾಗ್ತದೆ. ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಜವಾಬ್ದಾರಿನ ಸರಿಯಾಗಿ ಅರ್ಥೈಸಿಕೊಂಡು ನಡೆದಾಗ ಮಾತ್ರ ಸಹಕಾರಿ ಸಂಘ ಬೆಳೀಲಿಕ್ಕೆ ಸಾಧ್ಯ ಇದೆ. ನಮ್ಮ ಜಿಲ್ಲೆಯಲ್ಲಿ ಆ ಮಟ್ಟಿಗೆ ಹೆಚ್ಚಿನ ಸಂಸ್ಥೆಗಳು ಚೆನ್ನಾಗೇ ಇದ್ದಾವೆ. ಏನೋ ಕೆಲವೊಂದು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಕೆಲವೊಂದಷ್ಟು ಸಂಸ್ಥೆಗಳು ಇದಾಗಿದೆ. ಹಾಗಂತ ಸಹಕಾರಿ ರಂಗವನ್ನು ನಾವು ದೂರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಒಂದು ಅಭಿಪ್ರಾಯ. ಸಹಕಾರಿ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಇರ್ಬೋದು, ಒಟ್ಟಾರೆಯಾಗಿ ಉತ್ತರ ಕನ್ನಡ ಜಿಲ್ಲೆ, ಕೇವಲ ಉತ್ತರ ಕನ್ನಡ ಜಿಲ್ಲೆಯಲ್ಲ, ರಾಜ್ಯಾದ್ಯಂತ ನೀವು ಗುರ್ಸ್ಕೊಂಡಿದ್ರಿ. ನಮ್ಮ ವೀಕ್ಷಕರಿಗೆ ಒಟ್ಟಾರೆಯಾಗಿ ಏನ್ ಸಂದೇಶ ಹೇಳಲಿಕ್ಕೆ ಬಯಸ್ತೀರಿ? ನಾವು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಸಹಕಾರಿ ಸಂಘದಲ್ಲಿ ಪ್ರಾಮಾಣಿಕದಿಂದ ವ್ಯವಹಾರ ಮಾಡಬೇಕು. ಸದಸ್ಯರು ತಮ್ಮ ವರಮಾನವನ್ನು ಗಮನದಲ್ಲಿಟ್ಟುಕೊಂಡು ವ್ಯವಹಾರ ಮಾಡಿದರೆ ಆ ಸಂಸ್ಥೆ ಬೆಳೀತದೆ. ಸದಸ್ಯರು ಪ್ರಾಮಾಣಿಕರಾಗಿದ್ದರೆ ಆಡಳಿತ ಮಂಡಳಿಯೂ ಪ್ರಾಮಾಣಿಕವಾಗಿ ಇರುತ್ತೆ. ಇವತ್ತು ನಮ್ಮಲ್ಲಿ ಹೇಳ್ತೇವೆ, ಜನ ಸರಿ ಇದ್ದರೆ ರಾಜಕೀಯರು ಸರಿ ಇರ್ತಾರೆ ಅಂತ. ಹಾಗೆ ಆ ದೃಷ್ಟಿಯಲ್ಲಿ ಈ ಸಹಕಾರ ಸಂಘಗಳಲ್ಲಿ ಎಲ್ಲರೂ ತಮ್ಮನ್ನು ತೊಡಗಿಸ್ಕೊಳ್ಬೇಕು. ತಮ್ಮ ಉಳಿತಾಯವನ್ನು ಸಂಘಗಳಲ್ಲಿ ಇಡಬೇಕು, ತಮ್ಮ ಅವಶ್ಯಕತೆಯನ್ನು ಸಂಘದಿಂದ ಪೂರೈಸಿಕೊಳ್ಬೇಕು. ಇದು ನನ್ನ ಒಂದು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ GN ಹೆಗಡೆ ಹಿರೇಸರ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೇನೆ. ವಿಶ್ವಂಬರ ಟಿವಿ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನ ಅನಿಸಿಕೆ ಅಂತಂದರೆ, ಬಹಳ ಸದ್ಯದಲ್ಲೇ ಪ್ರಾರಂಭವಾಗಿರ್ತಕ್ಕಂಥ ನಿಮ್ಮ ವಿಶ್ವಂಬರ ಟಿವಿ ಇವತ್ತು ಬಹುಶಃ ಜನರಿಗೆ ಈ ರೀತಿಯಲ್ಲಿ ಒಂದು ಸಂದೇಶವನ್ನು ನೀವು ನೀಡ್ತಾ ಇರ್ತಕ್ಕಂಥದ್ದು ಮೆಚ್ಚತಕ್ಕಂಥ ವಿಷಯ. ಮತ್ತು ಹೊಸ ಹೊಸ ಕ್ಷೇತ್ರದ ಸಾಧಕರನ್ನು ಕರೆದು ನೀವಿನ ಸಂದರ್ಶನ ಮಾಡ್ತಾ ಇದ್ದೀರಲ್ಲ, ಇದು ಮುಂದಿನ ಜನರಿಗೆ ಅದರಿಂದ ಬಹಳ ಪ್ರೋತ್ಸಾಹ ಸಿಗುತ್ತದೆ, ಜನರಿಗೆ ಬಹಳ ಅನುಕೂಲ ಆಗ್ತದೆ. ಅದರ ಬಗ್ಗೆ ನನ್ನ ಬಹಳ ಮೆಚ್ಚುಗೆ ಇದೆ. ಇನ್ನು ಮುಂದೆ ಕೂಡ ವಿಶ್ವಂಬರ ಟಿವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕೆಲಸ ನಿರ್ವಹಿಸಲಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದ. ನಮಸ್ಕಾರ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.